ಸಂಸತ್ ಅಧಿವೇಶನ ಮಧ್ಯಾಹ್ನದವರೆಗೆ ಮುಂದೂಡಿಕೆಯಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾಕ್ರೋಚ್ ಪ್ರತಿಭಟನೆ ಬೆನ್ನಲ್ಲೇ ಜೊತೆಗೆ ಸಂಸತ್ ಕಲಾಪದಲ್ಲಿ ಆದಂತಹ ಗಲಾಟೆಯ ಬೆನ್ನಲ್ಲೇ ಎರಡೂ ಕಲಾಪಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಲೋಕಸಭೆ ಹಾಗೆ ರಾಜ್ಯಸಭೆ ಎರಡೂ ಕಲಾಪಗಳನ್ನ ಮಧ್ಯಾಹ್ನ 2:30ರವರೆಗೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಂಸತ್ ಭವನದ ಎಲ್ಲಾ ಗೇಟ್ಗಳನ್ನ ಕೂಡ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಇದ್ರು. ಚಂದ್ರಮೋಹನ್, ಕಲಾಪ ಆರಂಭ ಆದಂಥ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಸಭೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ನೋಡೋಣ ಬನ್ನಿ. Sir, I am thankful to you. You have given me an opportunity to put forth my views about this paper leak and NEET examination घोटाला. And no, चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकालने की कोशिश Sir, I am thankful to you. You have given me an opportunity to put forth my views about this paper leak and NEET examination घोटाला. And no, चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट निकालने की कोशिश ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಜೊತೆಗೆ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತಹ ಹೋರಾಟ, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆದಂಥ ಆಘಾತ, ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಸದ್ಯ ರಾಜ್ಯಸಭೆ ಹಾಗೆ ಲೋಕಸಭೆ ಎರಡೂ ಕಲಾಪಗಳನ್ನ ಮಧ್ಯಾಹ್ನ 2:30ವರೆಗೆ ಮುಂದೂಡಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ. ಮತ್ತೊಂದು ಕಡೆಗೆ ವಿದ್ಯಾರ್ಥಿಗಳ ಹೋರಾಟ ಮುಂದುವರೆದಿದೆ. ಸಂಸತ್ ಭವನದ ಸಮೀಪ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಆರಂಭದಲ್ಲೇ ವಿದ್ಯಾರ್ಥಿಗಳನ್ನ ತಡೆಯುವಂತಹ ಪ್ರಯತ್ನ ವಿಫಲ ಆಗಿದೆ. ಜಂತರ್ ಮಂತರ್ನಲ್ಲೇ ವಿದ್ಯಾರ್ಥಿಗಳನ್ನ ಬ್ಯಾರಿಕೇಡ್ಗಳನ್ನ ಹಾಕಿ ತಡೆಯುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಆದರೆ ಪ್ರತಿಭಟನಾಕಾರರು ಹಲವರನ್ನ ವಶಕ್ಕೆ ಪಡೆದ ಹೊರತಾಗಿಯೂ ಪ್ರತಿಭಟನಾಕಾರರು ತಮ್ಮ ಜಾಥಾನ ಮುಂದುವರಿಸ್ತಾರೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಕೇಂದ್ರ ಸರ್ಕಾರ ಫೇಸ್ ಮಾಡಬೇಕಾಗತ್ತೆ. ಏಕಾಏಕಿ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಆಗಿಬಿಟ್ರೆ, ಏಕಾಏಕಿ ವಿದ್ಯಾರ್ಥಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ತೆಗೆದುಕೊಂಡ್ಬಿಟ್ರೆ ಅದರ ಪರಿಣಾಮವನ್ನು ಕೂಡ ಕೇಂದ್ರ ಸರ್ಕಾರ ಫೇಸ್ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಬಹುದು. ಆ ಕಾರಣಕ್ಕಾಗಿ ಅಶ್ರುವಾಯುವಿನ ಪ್ರಯೋಗ ಆಗ್ತಾ ಇದೆ, ವಿದ್ಯಾರ್ಥಿಗಳನ್ನ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದೆಲ್ಲದರ ಹೊರತಾಗಿಯೂ ಸಂಸತ್ ಭವನದ ಸಮೀಪಕ್ಕೆ ಪ್ರತಿಭಟನಾಕಾರರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ JP ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳನ್ನ ಹಾಗೆ ಸರ್ಕಾರದ ಜನಪ್ರತಿನಿಧಿಗಳನ್ನ ಕೂರಿಸಿಕೊಂಡು ಸಭೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಒಂದು ಸಮನ್ವಯತೆ, ಏನು ಬೇಡಿಕೆ ಏನಿದೆ ಅದರಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನ ಪರಿಗಣಿಸಬಹುದು ಆ ವಿಚಾರವಾಗಿ ಚರ್ಚೆಯನ್ನ ಮಾಡುವಂತಹ ಪ್ರಯತ್ನದಲ್ಲಿ JP ನಡ್ಡಾ ಅವರು ನಿರತರಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಪ್ರತಿಭಟನಾಕಾರರನ್ನ ತಡೆಯುವಂತ ಪ್ರಯತ್ನ ಸಫಲ ಆಗಿಲ್ಲ.
ಜಂತರ್ ಮಂತರ್ನಿಂದ ಹೊರಗಡೆ ಬರ್ತಾ ಇದ್ದ ಹಾಗೆ ತಡೆಯುವಂತಹ ಪ್ರಯತ್ನ ಮಾಡಿದ್ರು, ಅದಾಗಿಲ್ಲ. ಸದ್ಯಕ್ಕಿರುವಂತಹ ಮಾಹಿತಿ ಸಂಸತ್ ಭವನದ ಸಮೀಪಕ್ಕೆ ಆ ಜಾಥಾ ಬರ್ತಾ ಇದೆ ಅಂತ ಹೇಳಿ. ಈಗ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರ್ತಿದ್ದಾರೆ ಅಂತಂದ್ರೆ ಅವರನ್ನ ತಡೆಯುವಂತಹ ಪ್ರಯತ್ನ ಹೇಗೆ ನಡೀತಾ ಇದೆ? ಏಕಾಏಕಿ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೂಡ ಪ್ರತಿಭಟನಾಕಾರರ ಮೇಲೆ ತೆಗೆದುಕೊಳ್ಳೋ ಹಾಗಿಲ್ಲ ಕೇಂದ್ರ ಸರ್ಕಾರ. ಏನಾದರೂ ತೆಗೆದುಕೊಂಡ್ರೆ ಅದರ ಪರಿಣಾಮವನ್ನ ಮುಂದಿನ ದಿನಗಳಲ್ಲಿ ಎದುರಿಸುವಂತಹ ಸಿಚುವೇಶನ್ ನಿರ್ಮಾಣ ಆಗಬಹುದು. ಹಾಗಾಗಿ ಏನ್ ನಡೀತಾ ಇದೆ ಅಂತ ಹೇಳಿ ಚಂದ್ರಮೋಹನ್. ಪ್ರತಿಭಟನಾಕಾರರನ್ನ ಚದುರಿಸುವಂತ ಕೆಲಸವನ್ನ ದೆಹಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಜಂತರ್ ಮಂತರ್ನಿಂದ ಪಾರ್ಲಿಮೆಂಟ್ಗೆ ಜಾಸ್ತಿ ದೂರ ಏನಿಲ್ಲ, ಸುಮಾರು 1 ಕಿಲೋಮೀಟರ್ ದೂರ ಅಷ್ಟೇ ಇದೆ. ಹೀಗಾಗಿ 1 ಕಿಲೋಮೀಟರ್ ದೂರವನ್ನ ಬೇಗನೆ ಬರಲಿಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳಿಗೂ ಕೂಡ ಸಾಧ್ಯ ಇದೆ. ಹೀಗಾಗಿ ಅಲ್ಲಿ ಜಂತರ್ ಮಂತರ್ ಹಾಕಿದಂತ ಬ್ಯಾರಿಕೇಡ್ ಗಳನ್ನ ದಾಟ್ಕೊಂಡು ಎಲ್ಲರೂ ಕೂಡ ಕಾರ್ಯಕರ್ತರುಗಳು ಪಾರ್ಲಿಮೆಂಟ್ ನತ್ತ ನುಗ್ಗಿದ್ರು. ಈ ಸಂದರ್ಭದಲ್ಲೇ ಅವ್ರನ್ನ ಚದುರಿಸಲಿಕ್ಕೋಸ್ಕರನೇ ಪೊಲೀಸರು ರಸ್ತೆನಲ್ಲೇ ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ. ಈ ವೇಳೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಗಾಯಗೊಂಡಿದ್ದಾರೆ. ಜೊತೆಗೆ ಪೊಲೀಸರು ಮೇಲೂ ಕೂಡ ದಾಳಿಗಳಾಗಿವೆ. ಇದರಿಂದಾಗಿ ಪೊಲೀಸರು ಕೂಡ ಈ ಒಂದು ಪ್ರತಿ ದಾಳಿಯಿಂದ ಗಾಯಗೊಂಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಎರಡು ಕಡೆನಲ್ಲೂ ಕೂಡ ಚದುರಿಸಲಿಕ್ಕೆ ಲಾಠಿ ಚಾರ್ಜ್ ಇಂದ ಮಾತ್ರ ಸಾಧ್ಯ ಆಗಿಲ್ಲ. ಹಾಗಾಗಿ ಅಶ್ರುವಾಯುವನ್ನ ಸಿಡಿಸಿ ಕಾರ್ಯಕರ್ತರನ್ನ ಸ್ಥಳದಿಂದ ಚದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಪಾರ್ಲಿಮೆಂಟ್ ನಲ್ಲೂ ಕೂಡ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಮತ್ತು ಪಾರ್ಲಿಮೆಂಟ್ ಮುತ್ತಿಗೆ ಹಾಗೂ ನೀಟ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳನ್ನು ಕೂಡ ಪ್ರತಿಧ್ವನಿಸ್ತಾ ಇವೆ. ಈಗಾಗಲೇ ರಾಜ್ಯಸಭೆಯಲ್ಲೂ ಕೂಡ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವಿಷಯವನ್ನ ಪ್ರಸ್ತಾಪವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಬಗ್ಗೆ ಬಹಳ ಗಂಭೀರವಾಗಿನೇ ಪರಿಗಣನೆಗೆ ತೆಗೆದುಕೊಂಡು ಆ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ನಾಯಕರನ್ನು ಕೂಡ ಮಾತುಕತೆಗೆ ಆಹ್ವಾನಿಸಿದೆ. ಹೀಗಾಗಿ ಈಗ ಮಾತುಕತೆಗಳು ಯಶಸ್ವಿ ಆಗ್ತವಾ ಹೇಗೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂತಹ ಬೇಡಿಕೆಗಳಲ್ಲಿ ಯಾವ್ಯಾವ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಈಡೇರಿಸುತ್ತೆ ಅನ್ನೋ ಒಂದು ಕುತೂಹಲ ಇದೆ. ನಿಜಕ್ಕೂ ಕೂಡ ಕೇಂದ್ರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯಲಿಕ್ಕೆ ಪ್ರಧಾನಿ ಮೋದಿ ಮುಂದಾಗ್ತಾರಾ ಹೇಗೆ ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ ಪಾರ್ಲಿಮೆಂಟ್ ನಡೆಯುವಂತಹ ಸಂದರ್ಭದಲ್ಲೇ ಈಗ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಏನಾದ್ರೂ ಕೂಡ ಪಡೆದು ಈ ವಿರೋಧ ಪಕ್ಷಗಳ ಬೇಡಿಕೆಗೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಬೇಡಿಕೆಗೆ ಮನ್ನಣೆ ಕೊಡುವಂತದ್ದು, ಆ ಮೂಲಕವಾಗಿ ಈ ಒಂದು ಪ್ರತಿಭಟನೆಯನ್ನ ತಣ್ಣಗಾಗಿಸ್ತಕ್ಕಂಥ ಕೆಲಸವನ್ನ ಮಾಡಲಾಗುತ್ತಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಒಂದು ವೇಳೆ ಏನಾದ್ರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯೋದಾಗಿದ್ದರೆ ನಿನ್ನೆನೆ ಪಡೆಯಬೇಕಾಗಿತ್ತು. ಯಾಕೆಂತಂದ್ರೆ ಆಗ ಕಾಕ್ರೋಚ್ ಜನತಾ ಪಾರ್ಟಿಗೆ ಒಂದು ಪ್ರತಿಭಟನೆಯ ಒಂದು ಬೇಡಿಕೆಯನ್ನ ಈಡೇರಿಸಿದಂತ ಆಗ್ತಿತ್ತು. ಹಾಗಾಗಿ ಅವರ ಬೇಡಿಕೆಗೆ ಹೆಚ್ಚಿನ ಬಲ ಇರ್ತಿರಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ತಮ್ಮ ಬೇಡಿಕೆ ಈಡೇರಿಲ್ಲ ಅನ್ನೋ ಕಾರಣಕ್ಕಾಗಿನೇ ಇವತ್ತು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಈ ವೇಳೆಯಿಂದಲೇ ಈಗ ದೆಹಲಿನಲ್ಲಿ ಈ ಒಂದು ಹೃದಯ ಭಾಗದಲ್ಲೇ ಈ ಒಂದು ಹಿಂಸಾಚಾರಗಳು ಕೂಡ ನಡೀತವೆ. ಲಾಠಿ ಚಾರ್ಜು, ಅಶ್ರುವಾಯು ಸಿಡಿಸ್ತಕ್ಕಂಥ ಕೆಲಸಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಗಾಯಗೊಳ್ಳುವಂತಹ ಘಟನೆಗಳು ಕೂಡ ನಡೀತಾ ಇವೆ. ಕೆಲವರು ಗಾಯಗೊಂಡೀಗ ಆಸ್ಪತ್ರೆಗೆ ದಾಖಲಾಗುವಂತಹ ಸ್ಥಿತಿನಲ್ಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.